ಸಿಗಲಿಲ್ಲ. ಕೊನೆಗೆ ದೇವ್ರ ಹತ್ರ ಬಂದು ಬೇಡಕೊಂಡ್ರು, ಭಗವಂತ 50,000 ರೂಪಾಯಿ ಕೊಟ್ಟು ತಂದೀನಿ ಎಮ್ಮಿನ, ಏನು ಮೇಯಾಕಂತ ಕೈ ಬಿಟ್ಟು ನೀವು ಹೋಗಿದ್ದೆ ನೀವು ಬಂದಿಲ್ಲ. ಇನ್ನು ಒಂದು ವಾರ ಅಂತೂ ಸುತ್ತಮುತ್ತ 10 ಹಳ್ಳಿ ಎಲ್ಲ ಮುಗಿದವು, ಎಮ್ಮಿ ಮಾತ್ರ ಸಿಕ್ಕಿಲ್ಲ. ಆಕಸ್ಮಿಕ ಈ ಎಮ್ಮಿ ಏನಾದರೂ ನಮ್ಮ ಮನೆಗೆ ತಂದು ಹಚ್ಚಿದೆ ಅಂತ ಯಾರು ಹಚ್ಚಬೇಕು? ದೇವರ ಈ ಎಮ್ಮಿ ಹೇಗಾದರೂ ಮಾಡಿ ನನ್ನ ಮನೆ ಮುಂದೆ ತಂದು ನಿಲ್ಲಿಸಿದೆ ಅಂದ್ರೆ ನಿನಗ 6 ಕಾಲಿಂದ ಒಂದು ಬಲಿ ಕೊಡ್ತೀನಿ ಅಂದ್ರು. 6 ಕಾಲಿನ ಪ್ರಾಣಿ ಬಲಿ ಕೊಡ್ತೀನಿ ಅಂತ ಬೇಡಕೊಂಡ್ರು. ಅಂದ್ರೆ ದೇವಿಗೆ ಬೇಡಕೊಂಡಿದ್ವಿ. ದೇವಿಗೆ ವಿಚಿತ್ರ ಆಯ್ತು. ಇಲ್ಲಿ ತನಕ 4 ಕಾಲಿನ ಪ್ರಾಣಿ ನೋಡಿದ್ವಿ, ಮತ್ತೆ ಈ ಹೆಣ್ಮಗಳು 6 ಕಾಲಿನ ಪ್ರಾಣಿ ಬಲಿ ಕೊಡ್ತೀನಿ ಅಂದ್ರೆ ಏನಾರ ಕೊಡ್ತಿದ್ದಳು. ದೇವ್ರಿಗೆ ಚಿಂತೆ ಹಚ್ಚಿತ್ತು. ರಾತ್ರಿ ನಿದ್ದೆ ಹತ್ತುವಂತ ಯಾರಿಗೆ? ದೇವ್ರಿಗೆ. 4 ಕಾಲಿನ ಪ್ರಾಣಿ ಅದಾವು, 6 ಕಾಲಿನ ಪ್ರಾಣಿ ಯಾವ್ದಿರ್ಬೇಕು? ದೇವ್ರ ಚಿಂತೆ ಮಾಡಬೇಕು. ದೇವಿ ಹಗಲಿ ರಾತ್ರಿ ಕೂಡಿ ಬರೀ ಚಿಂತೆ ಒಳಗೆ ನೋಡ್ಯಾರ ನೋಡೋಣ. ಮತ್ತ ಎಮ್ಮೆ ತನ್ನ ಮನೆಗೆ ಹೆಚ್ಚಿದ ಅಂತ ತಿಳ್ಕೊಂಡು ದೇವಿ ಗುಡಿ ಬಿಟ್ಲು. ಎದ್ರ ಸಲುವಾಗಿ? ಇದು ಗೊತ್ತಿರ್ಬೇಕು. ಎಮ್ಮೆ ಸಲುವಾಗಿ ಗುಡಿ ಬಿಟ್ಟು ಅಲ್ಲಿ ಹೋಗಿ ಕೊನೆಗೆ ಎಮ್ಮೆ ತಗೊಂಡು ಬಂದು ಮನೆಗೆ ಹಚ್ಚಿದ್ರು. ಸಂತೋಷ ಅಂತ ಹೆಣ್ಣು ದೇವಿ ಅಂದರು. ಮತ್ತ 6 ಕಾಲಿನ ಪ್ರಾಣಿನ ಬಲಿ ಕೊಡ್ತೀನಿ ಏನಾರ ಕೊಡ್ತಿರ್ತಾಳೆ, ಏನಾರ ಕೊಡ್ತಾಳೆ ಅಂತ ದೇವಿ ಕಾಯ್ಕೋತ ಕೊಡ್ತಿದ್ಲು. ಮಂಗಳವಾರ ಬಂತು. ಬರ ಎಣ್ಣೆ ಹೊತ್ತಿ ಹಿಡ್ಕೊಂಡು ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ದೇವಿಗೆ ಕೂತಲ್ಲ. ಎಣ್ಣೆ ಮಟ್ಲ ಅಟ್ಟ ಕಾಣತ್ತ ಕೈಯಾಗ. ಮತ್ತು 6 ಕಾಲಿಂದ ಬೇಕು ಏನಾರ ತಂದಿದ್ದಾಳೆ, ಏನಾರ ಕೊಡ್ತಿದ್ದಾಳ ಅಂತ ಕಾಯ್ಕೋತ ಕೂತಿದ್ಲು. ಬರ ದೀಪ ಹೊತ್ತಿಸಿ ಹೇಗ ತಲೆ ಕೈ ಆಡಿಸ್ಕೊಂಡ್ಲು. ಒಂದು ಹೇಳು ಸಿಕ್ತು. ಅದನ್ನ ದೇವಿ ಭಕ್ತರ ಮುಂದೆ ಹೇಗೆ ವಾತಾವರಣ ಬಲಿ ಕೊಟ್ಟಿಲ್ಲ ಅಂತ ಏನ ತಲೆಯಲ್ಲಿ ಏನ 6 ಕಾಲು ಏನ್ ಬೆಳ್ಕೊಂಡಿದ್ದು? 6 ಕಾಲಿನ ಪ್ರಾಣಿ ಬಲಿ ಕೊಡ್ತೀನಿ ಅಂತ ಬಲಿ ಕೊಟ್ಟಲ್ಲ. ಅದು ಭಾಳ ಕಿರಿಕಿರಿ ಮಾಡಕತ್ತದ ತಲೆಯಾಗ. ಅದನ್ನು ತಗೊಂಡು ರಸ್ತೆ ಒಂದು ಹಾಕಿದ್ದು ಹೊರದ್ದು ಹೋಗ್ದು. ಅವತ್ತಿನಿಂದ ದೇವಿ ಈ ಜಗತ್ತಿನ ಭಕ್ತರ ಸಹವಾಸನ ಬೇಡ ತನ್ನ ಹಿಂಗ ಆಗ್ಯಾದ ಮನಸ್ಥಿತಿ. ಅದಕ್ಕೆ ಅವ್ರಿಗೆ ಹಂಗಾಗಲಿ ಇವ್ರಿಗೆ ಹಿಂಗಾಗಲಿ ಅಂತ ಬೇಡೋದಲ್ಲ. ಇಂಥ ಭಾವ